ಬೆಂಗಳೂರು ಇದೊಂದು ಉದ್ಯಾನ ನಗರಿ ಮಾತ್ರವಲ್ಲ, ಇಲ್ಲಿನ ಗಲ್ಲಿಗಳಲ್ಲೂ ಒಂದೊಂದು ಕ್ರೈಮ್ ಕಥೆಗಳಿವೆ. 90ರ ದಶಕದಲ್ಲಿ ಬೆಂಗಳೂರಿನ ಭೂಗತ ಲೋಕವನ್ನೇ ನಡಗಿಸಿದ್ದ ಒಬ್ಬ 6 ಅಡಿ ಎತ್ತರದ ಯುವಕ ಕೈಯಲ್ಲಿ BA ಡಿಗ್ರಿ ಸರ್ಟಿಫಿಕೇಟ್ ಹಿಡಿಯಬೇಕಿದ್ದವನು ರಕ್ತ ಸಿಕ್ತ ಲಾಂಗ್ ಹಿಡಿದು ನಿಂತಾಗ ಇಡೀ ನಗರವೇ ಸ್ತಬ್ಧವಾಗಿ ಹೋಗಿತ್ತು. ಹೌದು, ಅವನ ಹೆಸರೇ ಡೆಡ್ಲಿ ಸೋಮ. ಈ ಹೆಸರನ್ನ ಕೇಳಿದರೆ ಇಂದಿಗೂ ಹಳೆಯ ಬೆಂಗಳೂರಿನ ಮಂದಿ ಒಮ್ಮೆ ಮೌನವಾಗುತ್ತಾರೆ. ಆತ ಒಬ್ಬ ರೌಡಿಯಾಗಿರಲಿಲ್ಲ, ಬದಲಿಗೆ ಆತ ಒಂದು ವ್ಯವಸ್ಥೆಯ ದುರಂತದ ಸಂಕೇತವಾಗಿದ್ದ. ಸೋಮ ಮೂಲತಃ ಕೋಲಾರ ಜಿಲ್ಲೆಯ ಗೆಟ್ಟೂರಿನ ಶ್ರೀಮಂತ ಕುಟುಂಬದವನು. ಕೋಲಾರ ಜಿಲ್ಲೆಯ ಗೆಟ್ಟೂರು ಎಂಬ ಹಳ್ಳಿಯ 200 ಎಕರೆ ಹಸಿರು ಜಮೀನಿನ ಒಡೆಯನ ಮಗನಿಗೆ ವಿಧಿ ಬೇರೆಯೇ ಸ್ಕೆಚ್ ಆಗಿತ್ತು. ಅಪ್ಪ ಚಿನ್ನಸ್ವಾಮಿ ಮಗನ ಮೈ ಮೇಲೆ ಖಾಕಿ ಬಟ್ಟೆ, ಹೆಗಲ ಮೇಲೆ ನಕ್ಷತ್ರಗಳನ್ನು ನೋಡಬೇಕೆಂದು ಹಗಲುಗನಸನ್ನ ಕಂಡಿದ್ದರು. ಮಗ ಸೋಮ ಕೂಡ ಅದಕ್ಕೆ ಪೂರಕವಾಗಿ ಬೆಂಗಳೂರಿನ ಪ್ರತಿಷ್ಠಿತ ನ್ಯಾಷನಲ್ ಕಾಲೇಜಿನಲ್ಲಿ BA ಪದವಿ ಓದುತ್ತಿದ್ದ. ವಾಲಿಬಾಲ್ ಕೋರ್ಟ್ನಲ್ಲಿ ಸಿಡಿಲಿನಂತೆ ಅಬ್ಬರಿಸುತ್ತಿದ್ದ. ಆತನ ಆ 6 ಅಡಿ ಎತ್ತರದ ಕಟ್ಟುಮಸ್ತಾದ ದೇಹ ಕಂಡರೆ ಎದುರಾಳಿ ತಂಡಕ್ಕೆ ನಡುಕ ಕೂಡ ಶುರುವಾಗ್ತಿತ್ತು. ಆದರೆ ಸೋಮನ ರಕ್ತದಲ್ಲಿ ಒಂದು ಕಿಚ್ಚಿತ್ತು. ಅದುವೇ ಆತನ ಶಾರ್ಟ್ ಟೆಂಪರ್. ಅದು ಒಂದು ಸುಪ್ತ ಜ್ವಾಲಾಮುಖಿ ಅಂತಿತ್ತು. ಯಾವಾಗ ಸಿಡಿಯುತ್ತದೆಯೋ ಯಾರು ಕೂಡ ಬಲ್ಲವರಾಗಿರಲಿಲ್ಲ. ಕಾಲೇಜಿನ ಆ ಕ್ರೀಡಾ ಸ್ಫೂರ್ತಿ, ಆ ಶಿಸ್ತು, ಆ ಭವಿಷ್ಯದ ಕನಸುಗಳನ್ನೆಲ್ಲವೂ ಒಂದು ಕ್ಷಣದ ಆವೇಶದಲ್ಲಿ ಭಸ್ಮವಾಗಿ ಹೋಗಿದ್ದವು. ಆ ಒಂದು ಘಟನೆ ಎಲ್ಲವನ್ನ ಬದಲಿಸಿಬಿಟ್ಟಿತ್ತು. ಕೈಯಲ್ಲಿ ವಾಲಿಬಾಲ್ ಹಿಡಿದು ಜಿಗಿಯುತ್ತಿದ್ದ ಕೈಗಳು ನ್ಯಾಯಕ್ಕಾಗಿ ನಡೆದ ಒಂದು ಸಣ್ಣ ಗಲಾಟೆಯಲ್ಲಿ ಮುಷ್ಟಿ ಬಿಗಿದಿದ್ದವು. ಸಮಾಜದ ದೃಷ್ಟಿಯಲ್ಲಿ ಅದು ಕೇವಲ ಒಂದು ಕೇಸ್, ಆದರೆ ಸೋಮನ ಪಾಲಿಗೆ ಅದು ನರಕದ ಬಾಗಿಲಾಗಿತ್ತು. ಜೈಲಿನ ಕಂಬಿಗಳನ್ನ ಎಣಿಸಲು ಹೋದಾಗ ಆತನಿಗೆ ಎದುರಾಗಿದ್ದು ಕಾನೂನಿನ ಪಾಠವಲ್ಲ, ಬದಲಿಗೆ ಭೂಗತ ಲೋಕದ ಕರಾಳ ಮುಖಗಳು. ಯಾವ ತಂದೆ ಮಗನನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಅಧಿಕಾರಿಯಾಗಿ ಕೂರಿಸಬೇಕೆಂದು ಕನಸು ಕಂಡಿದ್ದರೋ ಅದೇ ತಂದೆ ಮಗನನ್ನ ಅದೇ ಸ್ಟೇಷನ್ ನ ಲಾಕಪ್ ನಲ್ಲಿ ಕೈದಿಯಾಗಿ ನೋಡುವಂತಾಗಿತ್ತು. ಕಾಲೇಜು ಕ್ಯಾಂಪಸ್ನ ಆ ಹಚ್ಚ ಹಸಿರಿನ ನಡುವೆ ಓಡಾಡಬೇಕಿದ್ದ ಸೋಮ ಅನಿವಾರ್ಯವಾಗಿ ಕ್ರೈಮ್ ಲೋಕದ ಕೌಟಿಲ್ಯದ ನಡುವೆ ಸಿಲುಕಿಕೊಂಡಿದ್ದ. ಜೈಲಿನಿಂದ ಹೊರಬಂದಾಗ ಆತ ಹಳೆಯ ಸೋಮನಾಗಿರಲಿಲ್ಲ. ಆತನ ಕಣ್ಣುಗಳಲ್ಲಿ ಕನಸಿನ ಬದಲಿಗೆ ಸೇಡಿನ ಕಿಚ್ಚಿತ್ತು. ಕೈಯಲ್ಲಿ ಪೆನ್ನಿನ ಬದಲಿಗೆ ಲಾಂಗ್ ಇತ್ತು. ನ್ಯಾಷನಲ್ ಕಾಲೇಜಿನ ಸ್ಟಾರ್ ಪ್ಲೇಯರ್ ಇಡೀ ಸಿಟಿಯ ಡೆಡ್ಲಿ ಸೋಮನಾಗಿ ಬದಲಾಗುವ ಮೊದಲ ಅಧ್ಯಾಯ ಅಲ್ಲಿಂದಲೇ ಶುರುವಾಗಿತ್ತು ನೋಡಿ. 90ರ ದಶಕದ ಬೆಂಗಳೂರಿನ ಕಾಟನ್ ಪೇಟೆ ಅದು ಕೇವಲ ಒಂದು ಏರಿಯಾ ಆಗಿರಲಿಲ್ಲ, ಅದು ರೌಡಿಸಂ ನುರಿಯುವ ಕುಲುಮೆಯಾಗಿತ್ತು. ಅಲ್ಲಿನ ಪ್ರತಿ ಗಲ್ಲಿಯೂ ರಕ್ತದ ವಾಸನೆಯನ್ನ ಹೀರುತ್ತಿದ್ದವು. ಆ ಸಮಯದಲ್ಲಿ ಅಲ್ಲಿ ಬ್ರೂಸ್ಲಿ ನಾಗ ಅಲಿಯಾಸ್ ನಾಗ ಎಂಬವನೇ ಅಧಿಪತಿಯಾಗಿದ್ದ. ನಾಗನ ಮಾತೆಂದರೆ ಅಲ್ಲಿ ಶಾಸನ. ಆತನ ಗ್ಯಾಂಗ್ ಅಂದ್ರೆ ಇಡೀ ಕಾಟನ್ ಪೇಟೆ ನಡುಗುತ್ತಿತ್ತು. ಆದರೆ ಅದೇ ಕಾಟನ್ ಪೇಟೆಯ ಮಣ್ಣಿಗೆ ಕಾಲಿಟ್ಟಿದ್ದ ಆ ಹೊಸ ಹುಡುಗ ಸೋಮನಿಗೆ ಯಾರನ್ನ ಕಂಡು ಹೆದರುವ ಅಭ್ಯಾಸವೇ ಇರಲಿಲ್ಲ. ನಾಗನ ಅಹಂಕಾರ ಮತ್ತು ಸೋಮನ ಹಠಮಾರಿ ಸ್ವಭಾವ ಮುಖಾಮುಖಿಯಾದಾಗ ಕಿಡಿ ಹೊತ್ತಿಕೊಂಡಿತ್ತು. ಸೈಲೆಂಟ್ ಆಗಿದ್ದ ಸೋಮ ವೈಲೆಂಟ್ ಆಗುವಂತೆ ಮಾಡಿದ್ದು ಆ ನಾಗನ ಗ್ಯಾಂಗ್ ಕೊಟ್ಟ ಕಿರುಕುಳ ಅಷ್ಟೇ. ತನ್ನವರನ್ನ ಉಳಿಸಿಕೊಳ್ಳಬೇಕು, ಇಲ್ಲವೇ ಉಳಿಯಬೇಕು ಎಂಬ ಅನಿವಾರ್ಯತೆ ಬಂದಾಗ ವಾಲಿಬಾಲ್ ಕೋರ್ಟ್ನಲ್ಲಿ ಸ್ಮ್ಯಾಶ್ ಮಾಡುತ್ತಿದ್ದ ಆ ಕೈಗಳು ಮೊದಲ ಬಾರಿಗೆ ಲಾಂಗ್ ಹಿಡಿದಿದ್ದವು. ಸೋಮನ ಗ್ಯಾಂಗ್ ಮತ್ತು ನಾಗನ ಗ್ಯಾಂಗ್ ನಡುವಿನ ಹಗೆತನ ಪರಾಕಾಷ್ಠೆ ತಲುಪಿತ್ತು. 1992ರ ಆ ಒಂದು ದಿನ ಬೆಂಗಳೂರಿನ ಭೂಗತ ಲೋಕದ ಇತಿಹಾಸವನ್ನೇ ಬದಲಿಸಿತ್ತು. ನಾಗನನ್ನೇ ಗುರಿಯಾಗಿಸಿ ಸೋಮ ಹಣದ ಸ್ಕೆಚ್ಗೆ ಬ್ರೂಸ್ಲಿ ನಾಗ ಹೆಣವಾಗಿ ಬಿದ್ದಿದ್ದ. 10 ಕೊಲೆ ಮಾಡಿ ಮೆರೆಯುತ್ತಿದ್ದ ನಾಗನ ಅಂತ್ಯದೊಂದಿಗೆ ಇಡೀ ಭೂಗತ ಲೋಕ ಬೆಚ್ಚಿ ಬಿದ್ದಿತ್ತು. ಅಷ್ಟು ದಿನ ಕೇವಲ ಸೋಮನಾಗಿದ್ದವನು ಅಂದು ನಾಗನ ರಕ್ತದ ಓಕಳಿಯೊಂದಿಗೆ ಡೆಡ್ಲಿ ಸೋಮ ಎಂಬ ಬಿರುದನ್ನ ಕೂಡ ಪಡೆದಿದ್ದ. ನಾಗನ ಪತನದ ನಂತರ ಕಾಟನ್ ಪೇಟೆ ಗದ್ದಿಗೆ ಸೋಮನ ಪಾಲಾಗಿತ್ತು. ಕೇವಲ 20ರ ಆಸುಪಾಸು ವಯಸ್ಸಿನಲ್ಲಿ ಆತ ಬೆಂಗಳೂರಿನ ಅತಿ ದೊಡ್ಡ ಹಫ್ತಾ ವಸೂಲಿಗಾರನಾಗಿದ್ದ. ದೊಡ್ಡ ಸೇಟುಗಳು, ಬಿಲ್ಡರ್ಗಳು ಸೋಮನ ಹೆಸರು ಕೇಳಿದರೆ ಬೆವರುತ್ತಿದ್ದರು. ಆತನ ಎತ್ತರ ನಿಲುವು, ಕಣ್ಣುಗಳಲ್ಲಿನ ತೀವ್ರತೆ ಮತ್ತು ಕೈಯಲ್ಲಿದ್ದ ಆಯುಧಗಳ ಮೇಲಿನ ಹುಚ್ಚು ಆತನನ್ನ ಮೃತ್ಯುವಿನ ದೂತನಂತೆ ಬಿಂಬಿಸಿದ್ದವು. ಬೆಂಗಳೂರು ಭೂಗತ ಲೋಕದಲ್ಲಿ ಅಂದು ಒಂದೇ ಮಂತ್ರ ಜಪವಾಗುತ್ತಿತ್ತು: ಸೋಮ ಅಂದ್ರೆ ಸಾವು, ಸಾವು ಅಂದ್ರೆ ಸದಾ ಡೆಡ್ಲಿ ಎಂದರ್ಥ. ಡೆಡ್ಲಿ ಸೋಮನ ಕತೆ ಕೇವಲ ರಕ್ತ, ಲಾಂಗ್ ಮತ್ತು ಕೊಲೆಗಳಿಗೆ ಸೀಮಿತವಾಗಿರಲಿಲ್ಲ. ಈ ಕಥೆಯಲ್ಲಿ ಅಡಗಿದೆ ಒಂದು ಕರಾಳ ರಾಜಕೀಯ ಟ್ವಿಸ್ಟ್. ಹೌದು, ಸೋಮ ಕೇವಲ ರೌಡಿಯಾಗಿ ಅಷ್ಟೇ ಉಳಿದಿದ್ದರೆ ಪೊಲೀಸರು ಆತನನ್ನ ಬರೀ ಅರೆಸ್ಟ್ ಮಾಡಬಹುದಿತ್ತೇನೋ. ಆದರೆ ಸೋಮ ಕೈ ಹಾಕಿದ್ದು ಶಿಕ್ಷಣ ಮಾಫಿಯಾ ಎಂಬ ಜೇನುಗೂಡಿಗೆ.
ಅದು 90ರ ದಶಕದ ಆರಂಭ. ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸೀಟುಗಳ ಬೆಲೆ ಆಕಾಶ ಮುಟ್ಟುತ್ತಿತ್ತು. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಿಗಬೇಕಿದ್ದ ಸೀಟುಗಳು ರಾಜಕಾರಣಿಗಳ ಮತ್ತು ಶ್ರೀಮಂತರ ಪಾಲಾಗುತ್ತಿದ್ದವು. ನ್ಯಾಷನಲ್ ಕಾಲೇಜಿನ ಈ ಮಾಜಿ ವಿದ್ಯಾರ್ಥಿ ಸೋಮನಿಗೆ ಈ ಅನ್ಯಾಯ ಸಹಿಸಲು ಸಾಧ್ಯವಾಗಲಿಲ್ಲ. ಆತ ಸೀಟು ಹಂಚಿಕೆ ಈ ಹಗರಣ ವಿರುದ್ಧ ಸಿಡಿದೆದ್ದಿದ್ದ. ಬಡವರ ಪಾಲಿಗೆ ರೌಡಿ, ರಾಜಕಾರಣಿಗಳ ಪಾಲಿನ ಯಮನಾಗಿದ್ದ. ಸೋಮ ಕೇವಲ ಬೆದರಿಕೆ ಹಾಕಲಿಲ್ಲ, ಬದಲಾಗಿ ಡೊನೇಷನ್ ದಂಧೆಯಲ್ಲಿ ತೊಡಗುತ್ತಿದ್ದ ಕಾಲೇಜು ಮಾಲೀಕರಿಗೆ ಮತ್ತು ಪ್ರಭಾವಿ ಮಂತ್ರಿಗಳಿಗೆ ನೇರವಾಗಿ ಸವಾಲು ಹಾಕಿದ್ದ. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸೀಟು ಕೊಡಿಸಲು ಆತ ರಾಜಕಾರಣಗಳ ಎದುರೇ ನಿಂತು ಗುಡುಗಿದ್ದ. ಇದು ಬೆಂಗಳೂರಿನ ವೈಟ್ ಕಾಲರ್ ಕ್ರಿಮಿನಲ್ಗಳಿಗೆ ಸಹಿಸಲಾಗದ ಒಂದು ದೊಡ್ಡ ಹೊಡೆತವಾಗಿತ್ತು. ಒಬ್ಬ ರೌಡಿ ಕೇವಲ ಹಫ್ತಾ ವಸೂಲಿ ಮಾಡಿದರೆ ಅದು ಪೊಲೀಸರ ತಲೆನೋವು, ಆದರೆ ಅದೇ ರೌಡಿ ರಾಜಕೀಯ ದಂಧೆಗೆ ಕೈ ಹಾಕಿದರೆ ಅದು ಸರ್ಕಾರದ ಉಳಿವಿಗೆ ಸಂಚಕಾರ ಆಗಿತ್ತು. ಬಂಗಾರಪ್ಪ ಸರ್ಕಾರ ಮತ್ತು ಆ ಒಂದು ಡೀಲ್ ದೊಡ್ಡ ತಲೆನೋವಾಗಿತ್ತು. ಹೌದು, ಮಾತು ಕೇಳಿದ ಈ ಅತಿ ಬುದ್ಧಿವಂತ ರೌಡಿಯನ್ನ ಸುಮ್ಮನೆ ಬಿಟ್ಟರೆ ಅಪಾಯ ಎಂದು ಅರಿತ ರಾಜಕಾರಣಿಗಳು ಸೋಮನನ್ನ ಖಾಯಮಾಗಿ ಸೈಲೆಂಟ್ ಮಾಡಲು ಒಂದು ಭೀಕರ ಸ್ಕೆಚ್ ಹಾಕಿಯೇ ಬಿಟ್ಟಿದ್ದರು. ಅಂದಿನ ಪ್ರಭಾವಿ ಮಂತ್ರಿಯೊಬ್ಬರ ಮೇಲೆ ಸೋಮ ಒತ್ತಡ ಹೇರಿದ್ದೇ ಆತನ ಪಾಲಿಗೆ ಮರಣ ಶಾಸನವಾಗಿತ್ತು ಎಂಬ ಮಾತು ಇಂದಿಗೂ ಕಾಟನ್ ಪೇಟೆ ಗಲ್ಲಿಗಳಲ್ಲಿ ಕೇಳಿ ಬರುತ್ತದೆ. ಸರ್ಕಾರದ ಕೆಂಗಣ್ಣಿಗೆ ಗುರಿಯಾದ ಸೋಮನನ್ನ ಮಟ್ಟ ಹಾಕಲು ಪೊಲೀಸ್ ಇಲಾಖೆ ಲೈಸೆನ್ಸ್ ಟು ಕಿಲ್ ಆದೇಶ ನೀಡಿತ್ತು. ಕಾನೂನಿನ ಹೆಸರಿನಲ್ಲಿ ರಾಜಕೀಯ ಚಕ್ರವೇ ಒಂದು ಈ 6 ಅಡಿ ಎತ್ತರದ ಯುವಕನನ್ನ ಸುತ್ತುವರಿಯಲು ಶುರು ಮಾಡಿತ್ತು. ಸೋಮನಿಗೆ ಗೊತ್ತಿರಲಿಲ್ಲ ಆತ ಕೇವಲ ರೌಡಿಗಳನ್ನಷ್ಟೇ ಅಲ್ಲ, ಅಧಿಕಾರ ಎಂಬ ಮೃಗವನ್ನೇ ಕೆಣಕಿದ್ದ ಅಂತ. ಇಂದಿರಾನಗರದ ಆ ರಕ್ತ ಸಿಕ್ತ ಸಂಜೆ ಸೋಮನ ಬದುಕನ್ನೇ ಬದಲಾಯಿಸಿತ್ತು. ಹೌದು, 1995 ಫೆಬ್ರವರಿ ತಿಂಗಳು ಬೆಂಗಳೂರಿನ ಇಂದಿರಾನಗರ ಬೀದಿಗಳು ಎಂದಿನಂತೆ ಶಾಂತವಾಗಿದ್ದವು. ಆದರೆ ಆ ಶಾಂತಿಯ ಹಿಂದೆ ಒಂದು ಭೀಕರ ಚಂಡಮಾರುತ ಅಡಗಿದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ಪೊಲೀಸ್ ಇಲಾಖೆ ಅತ್ಯಂತ ಗೌಪ್ಯವಾಗಿ ಆಪರೇಷನ್ ಡೆಡ್ಲಿ ಸೋಮ ಎಂಬ ಮರಣ ಶಾಸನವನ್ನ ಸಿದ್ಧಪಡಿಸಿತ್ತು. ಅಶೋಕ್ ಕುಮಾರ್, ಅಬ್ದುಲ್ ಅಜೀಮ್, ಸಂಗ್ರಾಮ್ ಸಿಂಗ್ ಎಂಬ 3 ಘಟಾನುಘಟಿಗಳ ಅಧಿಕಾರಿಗಳ ತಂಡ ಸೋಮನ ಪ್ರತಿ ಹೆಜ್ಜೆಯನ್ನ ಚೇಸ್ ಮಾಡುತ್ತಿದ್ದವು. ಸೋಮ ಒಂದು ಆಟೋದಲ್ಲಿ ಬರುತ್ತಿರುವ ಖಚಿತ ಮಾಹಿತಿ ಸಿಕ್ಕಿದ್ದೇ ತಡ ಪೊಲೀಸರ ತಂಡ ಹಸಿದ ಬೇಟೆಗಾರರಂತೆ ಮುನ್ನುಗ್ಗಿತ್ತು. ಸಂಗ್ರಾಮ್ ಸಿಂಗ್ ತಮ್ಮ ವಾಹನದಿಂದ ಸೋಮನಿದ್ದ ಆಟೋಗೆ ಜೋರಾಗಿ ಗುದ್ದಿದಾಗ 6 ಅಡಿ ಎತ್ತರದ ಆ ಬೆಂಕಿ ಸರೋವರದಂತಿದ್ದ ಯುವಕನ ಹೊರಕ್ಕೆ ಬೀಳಿಸಿತ್ತು. ಅರೆ ಕ್ಷಣದಲ್ಲಿ ಸೋಮನಿಗೆ ಅರ್ಥವಾಗಿತ್ತು, ಇದು ತಾನು ಸಿಕ್ಕಿ ಬಿದ್ದಿರುವುದು ವೈರಿಗಳ ಕೈಗಳಲ್ಲ, ಸಾಕ್ಷಾತ್ ಸಾವಿನ ರೂಪದ ಖಾಕಿ ಪಡೆಗೆ ಅಂತ. ಸೋಮ ತನ್ನ ಸಹಚರರೊಂದಿಗೆ ಜೀವ ಉಳಿಸಿಕೊಳ್ಳಲು ಕಿರಿದಾದ ಗಲ್ಲಿಗಳಲ್ಲಿ ಓಡತೊಡಗಿದ್ದಾನೆ. ಅತ್ತ ಕಡೆಯಿಂದ ಪೊಲೀಸರ ಎಚ್ಚರಿಕೆ ಕೂಗು ಕೇಳಿ ಬರುತ್ತಿತ್ತು. ಸೋಮ ನಿಲ್ಲು ನಿಲ್ಲು, ಸರೆಂಡರ್ ಆಗಿ ಬಿಡುವಂತ. ಆದರೆ ಸೋಮ ಒಬ್ಬ ಹಠಮಾರಿ ಯುವಕ. ಅವನಿಗೆ ಸೋಲನ್ನೊಪ್ಪುವ ಹವ್ಯಾಸವೇ ಇರಲಿಲ್ಲ. ಆತ ಸವಾಲು ಹಾಕುತ್ತಾ ಓಡುತ್ತಿದ್ದಾಗ ಅತ್ತ ಕಡೆ ಅಬ್ದುಲ್ ಅಜೀಮ್ ಅವರ ಗನ್ ಟ್ರಿಗರ್ ಒತ್ತಲ್ಪಟ್ಟಿತ್ತು. ಢಾಮ್ ಢಾಮ್ ಮೊದಲ ಗುಂಡು ಸೋಮನ ಎಡಬೆನ್ನಿಗೆ ನಾಟಿ ಎದೆಯ ಮೂಳೆಯನ್ನೇ ಸೀಳಿಬಿಟ್ಟಿತ್ತು. ಇಡೀ ಇಂದಿರಾನಗರ ಆ ಗುಂಡಿನ ಸದ್ದಿಗೆ ಸ್ತಬ್ಧವಾಗಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸೋಮನ ದೇಹ ನಿಸ್ಸೇಜವಾಗಿತ್ತು. ಆ ಒಂದು ಕ್ಷಣದಲ್ಲಿ ಬೆಂಗಳೂರಿನ ಭೂಗತ ಲೋಕದ ಒಬ್ಬ ಸಂಭಾವ್ಯ ಡಾನ್ ಈ ಕಥೆಯ ಇತಿಹಾಸ ಪುಟವನ್ನ ಸೇರಿದ್ದ. ಕೇವಲ 24 ವರ್ಷ ನೋಡಿ ಸ್ನೇಹಿತರೆ, ಈ ವಯಸ್ಸಿಗೆ ಒಬ್ಬ ಯುವಕ ಬದುಕಿನ ಸುಂದರ ಕನಸನ್ನ ಕಾಣಬೇಕಿತ್ತು. ಆದರೆ ಸೋಮ ಅನಾಥವಾಗಿ ರಕ್ತಸಿಕ್ತವಾಗಿ ರಸ್ತೆ ಮೇಲೆ ಹೆಣವಾಗಿ ಬಿದ್ದಿದ್ದ. ಕೈಯಲ್ಲಿ BA ಪದವಿ ಸರ್ಟಿಫಿಕೇಟ್ ಹಿಡಿಯಬೇಕಿದ್ದ ಆ ಕೈಗಳು ಕಾನೂನಿನ ಗುಂಡೇಟಿಗೆ ಮಣ್ಣಾಗಿದ್ದವು. ಆತನ ಬಲವಾದ ದೇಹ ಮತ್ತು ಬಿಸಿ ರಕ್ತ ಇಂದಿರಾನಗರದ ಮಣ್ಣಲ್ಲಿ ಹದವಾಗಿ ಬೆರೆತು ಹೋಗಿತ್ತು. ಬೆಂಗಳೂರಿನ ಕ್ರೈಮ್ ಇತಿಹಾಸವೊಂದರಲ್ಲಿ ಅದೊಂದು ಮರೆಯಲಾಗದ ಸಂಜೆ. ಒಬ್ಬ ಕ್ರಿಮಿನಲ್ ಸತ್ತಿದ್ದನೋ ಅಥವಾ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯ ಕನಸು ಸತ್ತಿತ್ತೋ, ಇಂದಿಗೂ ಆ ರಕ್ತದ ಕಲೆಗಳು ಉತ್ತರವಿಲ್ಲದ ಪ್ರಶ್ನೆಯಾಗಿ ಉಳಿದಿವೆ ಸ್ನೇಹಿತರೆ. ಸೋಮನ ಸಾವು ಬೆಂಗಳೂರಿನ ಭೂಗತ ಲೋಕದ ಒಂದು ಅಧ್ಯಾಯವನ್ನ ಅಂತ್ಯಗೊಳಿಸಿತ್ತು. ಆದರೆ ಇಂದಿಗೂ ಅನೇಕರು ಇದೊಂದು ಪ್ರೀ ಪ್ಲಾನ್ಡ್ ಕೊಲೆ ಅಥವಾ ರಾಜಕೀಯ ಪ್ರೇರಿತ ಎನ್ಕೌಂಟರ್ ಎಂದೇ ನಂಬುತ್ತಾರೆ. ಸೋಮ ಒಬ್ಬ ಕ್ರಿಮಿನಲ್ ಆಗಿದ್ದರೂ ಆತ ರೌಡಿಸಂಗೆ ಬಂದ ಸಂದರ್ಭ ಮತ್ತು ಆತ ಮರಣವನ್ನೊಪ್ಪಿದ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತ ಏನು ಕಡಿಮೆ ಇಲ್ಲ. ಡೆಡ್ಲಿ ಸೋಮ ಅದೆಷ್ಟೇ ಕಠಿಣವಾದ ಮನುಷ್ಯನಾಗಿದ್ದರೂ ಆತನ ಮನಸ್ಸಿನ ಮೃದುತ್ವಕ್ಕೆ ಸಾಕ್ಷಿಯಾಗಿದ್ದು ಜಯಶ್ರೀ ಎಂಬ ಸುಂದರ ಹುಡುಗಿ. ಇವರಿಬ್ಬರ ಪ್ರೇಮ ಕಥೆ ಯಾವುದೋ ಕಮರ್ಷಿಯಲ್ ಸಿನಿಮಾಗಿಂತ ಕಡಿಮೆ ಆಗಿರಲಿಲ್ಲ. ಸೋಮ ನ್ಯಾಷನಲ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಜಯಶ್ರೀ ಎಂಬಾಕೆಯನ್ನ ಭೇಟಿಯಾಗಿದ್ದ. ಮೊದಲ ನೋಟದಲ್ಲೇ ಆಕೆಯ ಪ್ರೀತಿಗೆ ಬಿದ್ದ ಸೋಮ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಲು ಕೂಡ ತಡ ಮಾಡಿರಲಿಲ್ಲ. ಆಕೆಯು ಸೋಮನ ಆ ಎತ್ತರ ನಿಲುವು,
ಮತ್ತು ಅವನ ಪ್ರೀತಿಗೆ ಸೋತಿದ್ದಳು. ಸೋಮ ಕ್ರೈಮ್ ಲೋಕಕ್ಕೆ ಕಾಲಿಡುತ್ತಿದ್ದ ಆರಂಭಿಕ ದಿನಗಳಲ್ಲಿ ಜಯಶ್ರೀ ಆತನಿಗೆ ಸಾಥ್ ನೀಡಿದ್ದಳು. ಸೋಮನ ಮೇಲೆ ಒಂದರ ಮೇಲೊಂದು ಕೇಸುಗಳು ಬೀಳುತ್ತಿದ್ದವು. ಪೊಲೀಸರು ಆತನನ್ನು ಹಸಿದ ಬೇಟೆಗಾರನಂತೆ ಹುಡುಕುತ್ತಿದ್ದವು. ಅಂಡರ್ ವರ್ಲ್ಡ್ ನಲ್ಲಿ ಆತನಿಗೆ 10 ಶತ್ರುಗಳಿದ್ದವು. ಇಂತಹ ಅಪಾಯಕಾರಿ ಪರಿಸ್ಥಿತಿಯಲ್ಲಿಯೂ ಸೋಮ ತನ್ನ ಪ್ರೀತಿಗೆ ದ್ರೋಹ ಮಾತ್ರ ಮಾಡಿರಲಿಲ್ಲ. ಸೋಮ ಮತ್ತು ಜಯಶ್ರೀಗೆ ಒಬ್ಬ ಗಂಡು ಮಗ ಕೂಡ ಜನಿಸುತ್ತಾನೆ. ಸೋಮ ತನ್ನ ಗ್ಯಾಂಗ್ ಸದಸ್ಯರ ಮುಂದೆ ಎಷ್ಟೇ ಕ್ರೂರಿಯಾಗಿದ್ದರೂ ತನ್ನ ಪತ್ನಿ ಮತ್ತು ಮಗನ ಮುಂದೆ ಅಷ್ಟೇ ಮೃದುವಾಗಿದ್ದ. ಸೋಮ ಎನ್ಕೌಂಟರ್ ನಲ್ಲಿ ಸಾವನ್ನಪ್ಪಿದಾಗ ಜಯಶ್ರೀ ಅಕ್ಷರಶಃ ಅನಾಥಳಾಗಿದ್ದಳು. ಆಕೆಯ ಬದುಕು ದಿಕ್ಕಿಲ್ಲದಂತಾಗಿತ್ತು. ಮುಂದೆ ಸೋಮನ ಶಿಷ್ಯನಾದ ಕವಳ ಎಂಬವನನ್ನ ಜಯಶ್ರೀ ಮದುವೆಯಾಗುತ್ತಾಳೆ. ಆದರೆ ವಿಧಿಯಾಟ ನೋಡಿ, ಸೋಮನಂತೆ ಕವಳ ಕೂಡ ಒಂದು ಗ್ಯಾಂಗ್ ವಾರ್ ನಲ್ಲಿ ಹತನಾಗಿದ್ದ. ಡೆಡ್ಲಿ ಸೋಮ ತನ್ನ ಶತ್ರುಗಳ ಮುಂದೆ ಮೃತ್ಯುವಿನಂತೆ ನಿಂತಿದ್ದರೂ ತನ್ನ ಪ್ರೀತಿ ಮುಂದೆ ಒಬ್ಬ ಸೋತ ಪ್ರೇಮಿಯಾಗಿದ್ದ. ಆತನ ಕಥೆಯಲ್ಲಿ ರಕ್ತದಷ್ಟೇ ಕಣ್ಣೀರ ಪಾಲು ಕೂಡ ಇದೆ. ಸ್ನೇಹಿತರೆ, ಈ ಡೆಡ್ಲಿ ಸೋಮನ ಮೇಲೆ ಒಂದು ಸಿನಿಮಾ ಕೂಡ ಬಂದಿತ್ತು. ಆದರೆ ದುರಾದೃಷ್ಟ, ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಈ ರೀತಿ ರೌಡಿಯಾಗಿ ಸಾವನ್ನಪ್ಪಿದ್ದು ದುರಾದೃಷ್ಟವೇ ಸರಿ. ಈ ಒಬ್ಬ ವ್ಯಕ್ತಿಯ ಬಗ್ಗೆ, ಈ ಬೆಂಗಳೂರಿನ ಅಂಡರ್ ವರ್ಲ್ಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಮಾಡಿ.